ಹುಣಸಗಿ ತಾಲೂಕಿನ ಬಪ್ಪರಗಿ ಗ್ರಾಮದ 14 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ ಆರೋಪಿಗಳನ್ನು ಬಂಧಿಸಿ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಒದಗಿಸಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಬಾದಾಮಿ ತಾಲೂಕಿನಲ್ಲಿ ಉಗಳವಾಟ ಗ್ರಾಮದಲ್ಲಿ ಓರ್ವ ದಲಿತ ವ್ಯಕ್ತಿಯ ಗುಡಿಯ ಕಟ್ಟೆ ಮೇಲೆ ಕುಳಿತದಕ್ಕೆ ಅಮಾನವೀಯತೆ ಕೃತ್ಯವೆಸಗಿ ಕಂಬಕ್ಕೆ ಕಟ್ಟಿ ಥಳಿಸಿದ ಘಟನೆ ನಡೆದಿದೆ. ಆರೋಪಿಗಳಿಗೆ ಬಂಧಿಸಿ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಒದಗಿಸಬೇಕೆಂದು ಸುದ್ದಿಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದರು. ಜಾತಿ ನಿಂದನೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಮುನಿರತ್ನ ಶಾಸಕನಿಗೆ ಕಠಿಣ ಶಿಕ್ಷೆ ನೀಡಬೇಕು. ಇಂತಹ ಶಾಸಕರು ಇರೋದ್ರಿಂದನೇ ಸಮಾಜದಲ್ಲಿ ಕೋಮು ಗಲಭೆ ವಾತಾವರಣಗಳು ಸೃಷ್ಟಿ ಆಗ್ತಾ ಇವೆ ಎಂದರು. 3 ವಿಷಯಗಳನ್ನು ಇಟ್ಕೊಂಡು ಬುಧವಾರ ಮುದ್ದೇಬಿಹಾಳ ಪಟ್ಟಣದಲ್ಲಿ ವಿವಿಧ ದಲಿತ ಪರ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಭಾನುವಾರ ಅಧ್ಯಕ್ಷ ಮಾಡ್ಯಾರ. ಬಟ್ ನಮ್ಗೆ ರೆಸ್ಟಿನ ಇಲ್ಲ ನೋಡ್ರಿ. ಯಾಕೆ ಬಂದು ಈ ಥರ ಘಟನೆ ನೋಡ್ತು. ಇನ್ನು ಈ ಪತ್ರಿಕೆ ಉದ್ದೇಶ ಏನಪ್ಪ ಅಂದ್ರೆ 3 ಘಟನೆ ಪತ್ರಿಕೆ ಘೋಷಣೆ ಮಾಡಿದ್ದೀವಿ. ಒಂದೇ ಉದ್ದೇಶ ಏನಪ್ಪ ಅಂತಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ಬಪ್ಪರಗಿ ಗ್ರಾಮದಲ್ಲಿ 14 ವರ್ಷದ ಹೆಣ್ಮಗಳು ಸಣ್ಣ ಮಗು. ಆ ಸಣ್ಣ ಮಗುನಪ್ಪ ಇವರು ಊರಿನ ಸವರ್ಣ ವ್ಯಕ್ತಿ ಅತ್ಯಾಚಾರ ಮಾಡಿದ್ರೆ ಎಷ್ಟು ಇದು ಮಾನವ ಕುಲಕ್ಕೂ ಅವಮಾನ ಇದು. ಅಲ್ಲಿ ತಕ್ಷಣ ಈ ಹೆಣ್ಣು ಕುಲಕ್ಕೂ ಅವಮಾನ ಇದು. ಹೆಣ್ಣು ಕುಲ ಮಾತ್ರ ಗಂಡು ಕುಲಕ್ಕೆ ಹೆಣ್ಣು ಕುಲಕ್ಕೆ ಏನಪ್ಪ ಅಂತಂದ್ರೆ ಅವಮಾನ ಮಾಡ್ಕೊಂಡು ಕೃತ್ಯವನ್ನು ಬಪ್ಪರಗಿ ಗ್ರಾಮದಲ್ಲಿ ಮಾಡ್ಯಾರ. ಇದು ಯಾವ ಸಮಾಜ ಸಣ್ಣ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ಒಂದು ಸಣ್ಣ ಮನಸ್ಸಿಗಂತಲ್ಲ ಎಲ್ಲ SC ಬಂತು ST ಜನ ಎಲ್ಲ ಕಾಸ್ಟಿಗೂ ಅಂಬೇಡ್ಕರ್ ಒಂದು ಇದು ಬರೆದ್ರು. ಒಂದು ಸಣ್ಣ ಪಕ್ಷಿಗೆ ಸಹ ಒಂದು ನೋಡಬಾರ್ದು. ಅದಕ್ಕೂ ಸಹ ಅಂಬೇಡ್ಕರ್ ಒಂದು ಕಾನೂನು ಬರೆದಿಟ್ರು. ಅಂಥ ಅಂಬೇಡ್ಕರ್ ಇದ್ದು ಸಹ ಇಂಥ ಈ ಕಲಿಯುಗದಲ್ಲಿ ಈ ಥರ ಘಟನೆ ಆಗ್ತದೆ. ನಮ್ಗೆ ನಿಜವಾಗ್ಲೂ ಮನಸ್ಸಿಗೆ ಭಾಳ ನೋಡ್ತದ. ಕೂಡಲೇ ಅಲ್ಲಿರ್ತಕ್ಕಂಥ ಯಾರು ಪೊಲೀಸ್ ಇಲಾಖೆ ಇರ್ಬೋದು, ಆ ಕೂಡಲೇ ಯಾರು ಮಾಡ್ಯಾರ ಈ ಕೂಡಲೇ ಕ್ರಮ ತಗೋಬೇಕು. ಎಷ್ಟು ಜನ ಎಲ್ಲರೂ FIR ಮಾಡಬೇಕು. ಮತ್ತು ಅಲ್ಲಿ ಗಡಿಪಾರ ಅಂತ ಹೆಂಗೆ ಗೊತ್ತಂದ್ರೆ ಅದೆಲ್ಲ ಮಾಡಬೇಕು, FIR ಮಾಡಬೇಕು. ಒಂದೇದು. ಎರಡನೇ ಜೊತೆಗೆ ಏನಪ್ಪ ಅಂತಂದ್ರೆ ಅಲ್ಲಿ ಮಾದಿಕ ಜನಾಂಗಕ್ಕೆ ಡಂಗೂರು ಹಾಕೋಂತಲ್ಲ ಊರಿನವ್ರೆಲ್ಲ ನೋಡಿ ಇವ್ರು ಯಾವುದು ಪೆನ್ ಕೊಡಂಗಿಲ್ಲ, ಪುಸ್ತಕ ಕೊಡಂಗಿಲ್ಲ ಅಂತ ಈ ಥರ ಮಾಡ್ತಾರೆ. ಸಣ್ಣ ವ್ಯಕ್ತಿ ಮಾಡ್ತಾರೆ ಇದನ್ನು. ಸೊ ಅಂತ ಯಾರು ಎಲ್ಲರ ಕ್ರಮ ತೆಗೆದುಕೊಳ್ಳಬೇಕು. ಇಮಿಡಿಯೇಟ್ ಕೂಡಲೇ ಯಾರು ಸಂಬಂಧ ಇಲಾಖೆ ಬರ್ತಾರೆ, ಯಾರು ಸಂಬಂಧ ಇಲಾಖೆ ಅವರು ಕೂಡ ಬಂದ್ಕೆ ಸಮಸ್ಯೆನ ತಿಳಿ ಹೇಳ್ಬೇಕಲ್ಲ ಎಲ್ಲರಿಗೆ. ತಿಳಿ ಹೇಳ್ಬೇಕು ಒಂದು ಉದ್ದೇಶ. ಬಟ್ ಅವ್ರ ಕಡೆಗೆ ಶಿಕ್ಷೆ ಆಗ್ಬೇಕು ಮಾಡೋದ್ರಲ್ಲಿ. ಎರಡನೇ ಉದ್ದೇಶ ಏನಪ್ಪ ಅಂತಂದ್ರೆ ಇದು ಯಾದಗಿರಿ ಜಿಲ್ಲೆಯ ಇದು ಯಾವ್ದು ಇನ್ನೊಂದು ಉಗುಳ್ವಾಡ ಗ್ರಾಮ. ಅಲ್ಲೂ ಸ್ವಲ್ಪ ಒಂದು ಕಟ್ಟಿ ಮ್ಯಾಗ ಕುಂತಿರಪ್ಪ ಅಂತಂದ್ರೆ ಒಂದು ಬರೀ ಕಟ್ಟಿ ಮ್ಯಾಗ ಒಂದು ಸಿಗರೇಟ್ ಸೇದ್ರ ಅವ್ರ ಮೇಲೆ ಆಗ್ಬೇಕಂತವ್ರಿಗೆ ಫುಟ್ಪಾತಾಗ ಎಲ್ಲ ಮೇಲೆ ಬಿಟ್ಟಿವಿಲ್ಲ ನಾವೆಲ್ಲ ವ್ಯಕ್ತಿ ಮ್ಯಾಗ ಕೂತ ಮೇಲೆ ಹಾಕೋದ್ ಉದ್ದೇಶ ನಾವು ತುಂಬ ಕಟ್ಟಿ ಕೊಡೋಣ ಅಂತ. ಅದು ನಮ್ಗೆ ಒಂಥರ ಇದು ಅನ್ಸೋದು, ಭಾಳ ಇದು ಸಮಸ್ಯೆ ಅನ್ಸುತ್ತೆ ನಮಗೆಲ್ಲ. ಆ ಥರ ಓದಿದ ಕೇಳಿಕೇಶನ ಏನಪ್ಪ ಈ ಥರ ಸ್ಥಿತಿ ಇದೆ ನಮ್ಮಲ್ಲಿ, ಯಾವಾಗ ಹೋರಾಡ್ಸ ನಿಜವಾಗ ನಮ್ಗೆ ನಿಜವಾಗಿ ಅಸ್ಪೃಶ್ಯನೇ ಚಲೋದಿ ಮಾಡಿದ್ರು. ನಮ್ಗಿಂದ ನ್ಯಾಯ ಸಿಕ್ಕಿಲ್ಲ. ನಮ್ಗೆ ಈ ಸದಸ್ಯಕ್ಕೆ 60-70 ನಮ್ಗಿಂದ ನ್ಯಾಯ ಸಿಕ್ಕಿಲ್ಲ. ಯಾಕೆ ದಿನ 10 ಪೇಪರ್ ಆಗ್ಯದವು. ನಮ್ಮ ಕಣ್ಣಿಗೆ ಬಂದು ಅಷ್ಟೇ ನಾವು ಬರ್ತೇವೆ, ಮಾಧ್ಯಮ ಪತ್ರಿಕೆ ಕೊಡ್ತೇವೆ, ಮಾಡ್ತೀವಿ, ಬೆಳಿಗ್ಗೆ ಹೋಗ್ತೇವೆ. ಬಟ್ ಅವರು ಮನೆಗೆ ಹೋಗ್ತಾರೆ ಆಯ್ತು ಅಷ್ಟೇ. ಮತ್ತೆ ಹೆಂಗೆ ಸ್ಥಿತಿ ಹಂಗಾಗ್ತದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಆ ಥರ ಕ್ರಮ ಆಗಬಾರ್ದು. ಈ ಸಲ ಹಳ್ಳಿ ಬಾತ್ರೂಮ್ ಆಗ್ಯದಪ್ಪ ಅಂತಂದ್ರೆ ಸ್ವಲ್ಪ ಇಲಾಖೆ ಯಾರು ಸದಲ್ಲಿ ಬಾದಾಮಿ ತಾಲೂಕು SC ಅಮರನಾಥ ಈ ಅಮರನಾಥ ಕೇಳ್ತು ಕ್ವಶನ್. ಸೊ ಈಗ ಸಣ್ಣ ಪುಟ್ಟ PSI ಸೀಟ ಒಂದು ಯಾವ್ದು ಪಂಚಾಯತ್ ಅಂತ ಇಂಥ ತಪ್ಪಂದ್ರೆ ನಮ್ಮ ಬುದ್ಧಿ ಹೇಳಿ ತಿಳಿಯೋದು ನಂತರ ಆ ಥರ ಮನೋಬಲ ಇರಬೇಕು. ಅದು ಬಿಟ್ಟು ಕೇಶನ ಏನು ನೀನೇ ಹೊಲಿಸ್ಕೋದಾಗ ಬೇಕಾದ ತಗೊಂಡ್ಬಿಟ್ರೆ ಹೆಂಗಿರು. ಸೊ ಈ ಕೂಡ ಶಾಸಕ ರಾಜಸ್ಥಾನ ಏನು ತನ್ನ ಶಾಸಕ ರಾಜ್ಯ ಕೊಡಬೇಕು. ಬಟ್ ಈ ಕೂಡ ರಾಜ್ಯಗಳು ಮಧ್ಯಸ್ಥಿ ಪೊಲೀಸ್ ಸ್ಟೇಷನ್ ಅಂತ ನಾವು ಯಾವತ್ತೂ ಅವನು ಆ ಸ್ಥಾನಕ್ಕೆ ಮತ್ತೆ ಸ್ಪರ್ಧೆ ಮಾಡೋಂಗಿಲ್ಲ. ಆ ಥರ ಕೇಸ್ ದಾಖಲೆ ಮಾಡಬೇಕು. ಅವನು ಈ ಕೂಡ ಅವನು ಡೆಲಿವರ್ ಮಾಡಬೇಕು. ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ಮುದ್ದೇಬಿಹಾಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥ ಉದ್ದೇಶ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬಪ್ಪರಗಿ ಗ್ರಾಮದಲ್ಲಿ 14 ವರ್ಷದ ಅಪ್ರಾಪ್ತಿ ಬಾಲಕಿ ಮೇಲೆ ಇವತ್ತು ಲೈಂಗಿಕವಾಗಿ ದೌರ್ಜನ್ಯ ಇದೆ. ಪರಿಶಿಷ್ಟ ಜಾತಿಗೆ ಸೇರಿದವರು, ಮಾದಿಗ ಜಾತಿಗೆ ಸೇರಿರತಕ್ಕಂಥ ಮೇರು ಜಾತಿಯವರಿಂದ ದೌರ್ಜನ್ಯ ಎಸಗಿ ಆ ಇರ್ತಕ್ಕಂಥ ಕುಟುಂಬವನ್ನು ಆ ಗ್ರಾಮದಿಂದ ಇವತ್ತು ಬಹಿಷ್ಕಾರ ಮಾಡ್ತಕ್ಕಂಥ ವ್ಯವಸ್ಥೆ ಆ ಗ್ರಾಮದಲ್ಲಿ ನಡೆದಿದೆ. ಅಂದರೆ ಬಪ್ಪರಗಿ ಗ್ರಾಮ. ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಉಗುಳ್ವಾಟ ಅಂತ ತಿಳ್ಕೊಂಡು ಒಂದು ಗ್ರಾಮ. ದಲಿತ ವ್ಯಕ್ತಿ ಇವತ್ತು ಅಲ್ಲಿ ಗುಡಿಯನ್ನು ಪ್ರವೇಶ ಮಾಡಿರೋ ಕಾರಣಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಸುಮಾರು 20-25 ಜನ ಆತನ ಕಂಬಕ್ಕೆ ಕಟ್ಟಿ ಥಳಿಸಿ ಅವ್ರನ್ನ ಆ ಊರಾಚೆಯಿಂದ ಬಹಿಷ್ಕಾರ ಮಾಡ್ತಾರೆ. ಕಾರಣ ಯಾಕೆ ನೀವು ನಮ್ಮನ್ನು ಹೊಡೆದ್ರಿ ಅಂತ ಕೇಳೋದಕ್ಕೋಸ್ಕರ ಕೇಳಕ್ಕೆ ಹೋದ್ರೆ
ನಾವು ಗುಡಿ ಯಾಕೆ ಪ್ರವೇಶ ಮಾಡಬಾರ್ದು ಅಂತ ಕೇಳಕ್ ಹೋದ್ರೆ ಅದನ್ನು ಬಹಿಷ್ಕಾರ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತಿನ ದಿನ ಯುಗದಲ್ಲಿ ನಡೆದಿದೆ. ನಾನು ಮಾಧ್ಯಮದ ಮುಖಾಂತರ ನೇರವಾಗಿ ಹೇಳಿ ಬಯಸ್ತಾ ಇದ್ದೇನೆ, ಈ ರಾಜ್ಯ ಸರ್ಕಾರಕ್ಕೆ ಬಹುಶಃ ಈ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು 77 ವರ್ಷ ಗಚ್ಚಿದ್ರೂ ಸಹ ಬಹುತೇಕ ನಿಜವಾದ ಸ್ವತಂತ್ರ ದಲಿತರಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇಂತಹ ಘಟನೆಗಳಿವೆ. ಅದರ ಜೊತೆಗೆ ಮುನಿರತ್ನ ಅಂತ ಶಾಸಕರು ಅವರು ಸಹ ಜಾತಿ ನಿಂದನೆ ಮಾಡ್ತಾರೆ. ಒಬ್ಬ ಹಿರಿಯ ಶಾಸಕರು ನೀವು ಅದು ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲ. ನಾನು ನೇರವಾಗಿ ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತಾ ಇದ್ದೇನೆ, ಏನು ಇವತ್ತು ಹುಣಸಗಿ ತಾಲೂಕಿನಲ್ಲಿ ನಡೆದಂತ ಅಪ್ರಾಪ್ತಿ ಮಹಿಳೆಯನ್ನು ನಮ್ಮ ಬಾಲಕಿ ಇದ್ದಾಳೆ, ಆ ಎಮ್ಮನ ಕುಟುಂಬಕ್ಕೆ ಸರ್ಕಾರ ಅತಿ ಶೀಘ್ರವಾಗಿ ಇರತಕ್ಕಂಥ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಈ ರಾಜ್ಯದಿಂದ ಗಡಿಪಾರು ಮಾಡತಕ್ಕಂಥ ವ್ಯವಸ್ಥೆ ಒಂದು ಕಡೆ ಆದರೆ, ಇನ್ನೂ ಒಂದು ಕಡೆ ಸರ್ಕಾರದಿಂದ ಸುಮಾರು 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಅದರ ಜೊತೆಗೆ ಇವತ್ತೇನೋ ದಲಿತ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ಟಿ ಥಳಿಸಿ ಅವರನ್ನ ಆ ಗ್ರಾಮದಿಂದ ಬಹಿಷ್ಕಾರ ಮಾಡ್ತಕ್ಕಂಥ ಏನು ಕೆಲಸ ಮಾಡಿದ್ದಾರೆ, ಅವರನ್ನ ಪೊಲೀಸ್ ಇಲಾಖೆಗೆ, ನಾನು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತೇನೆ. ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿನಂತಿ ಮಾಡ್ತೇನೆ. ನಾನು ಏನು ಇವತ್ತ ಆ ಸಂಬಂಧಪಟ್ಟಂತ ಆರೋಪಿಗಳಿದ್ದಾರೆ, ಅವರನ್ನು ಅತಿ ಶೀಘ್ರವಾಗಿ ಯಾವುದೇ ರಾಜಕೀಯ ಮುಲಾಜಿಲ್ಲದೆ, ಯಾವುದೇ ಹಿರಿಯರು ಹೇಳ್ತಾರೆ ಮುಲಾಜಿಲ್ಲದೆ ಈ ಕೂಡಲೇ ಬಂಧಿಸಿ ಇವತ್ತು ಅಲ್ಲಿನೂ ಸಹ ಕುಟುಂಬಕ್ಕೆ ಸುಮಾರು 25 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು. ಇದು ಕೇವಲ ನಮ್ಮ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ, ವಿವಿಧ ದಲಿತ ಪರ, ಪ್ರಗತಿಪರ ಎಲ್ಲ ಸಂಘಟನೆಯ ಮುಖಂಡಗಳು ಸೇರಿ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಏನಿವತ್ತ ಮುನಿರಾಜ್ ಅಂತಕ್ಕಂಥ ಒಬ್ಬರು ಶಾಸಕರೇನು ಇವತ್ತ ಜಾತಿ ಎತ್ತಿ ಇವತ್ತು ನಿಂದನೆ ಮಾಡಿದ್ದಾರೆ, ಅವರ ಸದಸ್ಯತ್ವವನ್ನು ರಾಜ್ಯಪಾಲರು ತಿರಸ್ಕಾರ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕಾಗಿದೆ. ಸೊ ಇವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ದಿನಾಂಕ 18/9/2024 ಅಂದರೆ ಬುಧವಾರ ದಿವಸ ವಿವಿಧ ದಲಿತ ಪರ, ರೈತ ಪರ, ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುದ್ದೇಬಿಹಾರ್ ಅವರ ಮುಖಾಂತರ ಸಂಬಂಧಪಟ್ಟಂತ ಸರ್ಕಾರದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಗುವುದು. ಈ ಹೋರಾಟದಲ್ಲಿ ಅವರಿವರೆಲ್ಲದೆ ಎಲ್ಲ ದಲಿತ ಪರ, ಪ್ರಗತಿಪರ, ರೈತಪರ ಸಂಘಟನೆ ಮುಖಂಡಗಳು ಸೇರಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಮಾಧ್ಯಮದ ಮುಖಾಂತರ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇನೆ. ಅದರ ಜೊತೆಗೆ ನೀವು ಏನಾದರೂ ಒಂದು ವೇಳೆ ಪೊಲೀಸ್ ಇಲಾಖೆಯವರು ಈಗ ಮಾಧ್ಯಮದ ಮುಖಾಂತರ ಹೇಳಿಕೊಳ್ತಾ ಇದ್ದೇನೆ ಸ್ಪಷ್ಟವಾಗಿ, ನೀವು ಏನಾದರೂ ಯಾವುದೋ ರಾಜಕೀಯ ಒತ್ತಡದಿಂದನೋ ಅಥವಾ ಬೇರೆ ಯಾವುದೋ ಒತ್ತಡದಿಂದನೋ ನೀವು ಏನಾದರೂ ಆರೋಪಗಳನ್ನು ಬಂಧಿಸಲು ವಿಫಲರಾದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳು ಬೀದಿಗಿಳಿದು ರೊಚ್ಚಿಗೆದ್ದು ಹೋರಾಟ ಮಾಡತಕ್ಕಂಥ ವ್ಯವಸ್ಥೆ ಮಾಡಬೇಕಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಹುಣಸಗಿ ತಾಲೂಕಿನ ಬಪ್ಪರಿ ಗ್ರಾಮದಲ್ಲಿ ನಡೆದಂತ ಅಪ್ರಾಪ್ತಿ ಬಾಲಕಿ ಮೇಲೆ ಇವತ್ತು ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕಂತಂದ್ರೆ ಆ ಅಮ್ಮ ಕೇವಲ ಒಬ್ಬರ ಮಗಳಲ್ಲ, ಇಡೀ ದೈವದ ಮಗಳ ಅಂತ ತಿಳ್ಕೊಂಡ್ರು ನಾವು ಹೇಳಕ್ಕೆ ತಪ್ಪಬೇಕಿಲ್ಲ. ಯಾಕಂತ ಕೇಳಿದ್ರೆ ಸಮಾಜದ ವ್ಯವಸ್ಥೆ ಒಳಗಡೆ ಸಮಾಜದ ವ್ಯವಸ್ಥೆ ಆಗಲೇ ಈಗ ದಲಿತರಿಗೆ ನಿಜವಾದ ಸ್ವತಂತ್ರ ಸಿಕ್ಕಿನ ಕಾನೂನು ಇದೆ ಹೇಳಿದೆ ನಾನು. ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯವ್ರ ಕೆಲಸ ಇದೆ, ಬರಬೇಕಾಗಿದ್ದು ಅವ್ರ ಕರ್ತವ್ಯ. ದಲಿತರ ರಕ್ಷಣೆ, ಪ್ರಾಣ ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರು ಬಂದಿದ್ದಾರೆ. ಬಂದ ಆದ್ಮೇಲೆ ಎಷ್ಟು ಆರೋಪಿಗಳಿದ್ದಾರೆ, 20 ಜನ ಆಗಿರ್ಬೋದು ಅಥವಾ 10 ಜನ ಆಗಿರ್ಬೋದು. ಅದರ ಮೇಲೆ A1 ಆರೋಪಿನ ಅರೆಸ್ಟ್ ಮಾಡಿದ್ರೆ ಅಷ್ಟು ಇದು ಅಲ್ಲ, ಸಲ್ಲಿಸಿದಂಥದ್ದಲ್ಲ. ಯಾಕೆ ಅವರನ್ನು ಊರಿಂದ ಬಹಿಷ್ಕಾರ ಮಾಡಿರುವಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಕಾಣಬೇಕಾಗ್ತದೆ. ಯಾರು ಆರೋಪಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಬಂಧಿಸಬೇಕಂತ ಹೇಳ್ಕೊಂಡು ಈಗಾಗಲೇ ನಮ್ಮ ಲೀಡರ್ಸ್ಗಳು ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮುಖಾಂತರ ಸಂಪರ್ಕಿಸಿದ್ದಾರೆ. ಇವತ್ತು ಕೂಡ DC ಅವರು, ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಹೋಗಿದ್ದಾರೆ ಅಂತ ಹೇಳ್ಕೊಂಡು ಇವತ್ತು ಬಂದಿದೆ. ಆದರೆ ಎಲ್ಲರನ್ನೂ ಬಂಧಿಸಿಲ್ಲ, ಕೇವಲ ಒಬ್ಬರನ್ನು ಮಾತ್ರ ಬಂಧಿಸಿದ್ದಾರೆ ಅಂತಕ್ಕಂಥದ್ದು ನಮ್ಮ ಎಲ್ಲರೂ ಬಂದಿದೆ. ಇನ್ನೂರಂತ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು.